ಶಿವಕುಮಾರ್ ಇದ್ದಾರೆ ಎಂಬ ಬಿಜೆಪಿ ನಾಯಕ ದೇವರಾಜೇಗೌಡ ವಿರುದ್ಧ ಕೈ ನಾಯಕರು ಸಿಡಿದೆದ್ದರು. ಎಸ್ಐಟಿ ಸಂಸ್ಥೆ ಸಿದ್ದರಾಮಯ್ಯ ಅವರದ್ದು ಎಂದರೆ ಸಿಬಿಐ ಸಂಸ್ಥೆ ಮೋದಿ ಅವರದ್ದ. ತನಿಖೆ ಆಗುವವರೆಗೆ ಗೌರವದಿಂದ ನಡೆದುಕೊಳ್ಳಿ ಎಂದು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧವೂ ಕೂಡ ಅರಸೀಕೆರೆ ಕಾಂಗ್ರೆಸ್ ಶಾಸಕ ಗೃಹ ಮಂಡಳಿ ಅಧ್ಯಕ್ಷ ಕೆ.ಎಂ. ಶಿವಲಿಂಗೇಗೌಡ ಗುಡುಗಿದ್ದಾರೆ. ಒಂದು ಲೈಂಗಿಕ ಹಗರಣ ಈ ಜಿಲ್ಲೆನಲ್ಲೇ ಆಯ್ತಲ್ಲ ಅಂತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ರಾಜ್ಯದಲ್ಲಿ ಎಂದು ನಡೆದ ಲೈಂಗಿಕ ಹಗರಣ ನಮ್ಮ ಜಿಲ್ಲೆಯಲ್ಲಿ ಆಯ್ತಲ್ಲ ಎನ್ನೋ ದುಃಖದಲ್ಲಿ ಇದ್ದೇವೆ. ಈ ದೇಶ ಆಳಿದ ಇತಿಹಾಸ ಹೊಂದಿದ ಕುಟುಂಬದಿಂದಲೇ ಇಂತಹ ಕೃತ್ಯ ಆಯ್ತಲ್ಲ ಎನ್ನೋ ನೋವು ನಮಗಿದೆ. ಈ ಘಟನೆ ನಡೆದಾಗ ನಾವು ತಲೆ ತಗ್ಗಿಸಬೇಕಾಗಿದೆ. ಇದು ಈಗ ಇಡೀ ಜಗತ್ತಿನ ಸುದ್ದಿಯಾಗಿದೆ. ಈ ಕೃತ್ಯ ಮಾಡಿದವರು ವಿದೇಶಕ್ಕೆ ಹೋದ ಕಾರಣ ಇದು ಎಲ್ಲೆಡೆ ಹರಡಿ ಹೋಗಿದೆ. ಹಾಸನ ಎಂದರೆ ಕಳಂಕಕ್ಕೆ ಗುರಿಯಾದಂತೆ ಆಗಿದೆ. ಈ ದುಷ್ಕೃತ್ಯ ನಡೆಸೋಣ ಪಕ್ಷಭೇದ ಮರೆತು ನಾವು ಖಂಡಿಸಬೇಕಿರೋದು ಎಲ್ಲರ ಕರ್ತವ್ಯ. ಇದು ನಾಗರಿಕ ಸಮಾಜ ತಲೆ ತಗ್ಗಿಸಬೇಕಾದ ಹೀನ ಕೃತ್ಯವಾಗಿದ್ದು, ಲೈಂಗಿಕ ದೌರ್ಜನ್ಯ ಎಸಗಿ ಅದನ್ನ ವಿಡಿಯೋ ಮಾಡಿಕೊಂಡು ಇಡೀ ಪ್ರಪಂಚಕ್ಕೆ ಗೊತ್ತಾಗುವಂತೆ ಆಗಿರುವುದಕ್ಕೆ ನಾವು ವಿಷಾದ ವ್ಯಕ್ತಪಡಿಸಬೇಕಾಗುತ್ತದೆ. ಇಂತಹ ಘಟನೆ ಹಿಂದೆ ನಡೆದಿದೆ. ಆದರೆ ಮಾಡಿದ ಹೀನ ಕೃತ್ಯವನ್ನು ರೆಕಾರ್ಡ್ ಮಾಡಿ ಎಲ್ಲೆಡೆ ಹಬ್ಬವಂತೆ ಮಾಡಿದ್ದು ಸಹಿಸಲು ಆಗಲ್ಲ. ಆ ವಿಡಿಯೋವನ್ನು ಇವರು ಸೆರೆ ಹಿಡಿಯದೆ ಹೋಗಿದ್ದರೆ ಅದು ಹೊರಗೆ ಬರ್ತಿರ್ಲಿಲ್ಲ. ಈ ಬಗ್ಗೆ ಹೇಳಿದ್ದು ದೇವರಾಜೇಗೌಡರಾಗಿದ್ದು, ಇವರೇ ಆಕ್ರೋಶವಾಗಿ ತಾಕತ್ತಿದ್ದರೆ ಬಾ, ನಿನ್ನ ಮಗನ ಪೆನ್ಡ್ರೈವ್ ಇದೆ ತೋರಿಸ್ತೀನಿ ಎಂದಿದ್ದರು. ಆಗಲೇ ನಮಗೆ ಆಶ್ಚರ್ಯ ಆಗಿತ್ತು. ಅಷ್ಟಕ್ಕೆ ಅವರು ಸುಮ್ಮನಾಗದೆ ಹಾಸನದ ವೃತ್ತದಲ್ಲಿ ಸ್ಕ್ರೀನ್ ಹಾಕಿ ತೋರಿಸುತ್ತೇನೆ ಎಂದು ಇದೇ ದೇವರಾಜೇಗೌಡರು ಸವಾಲ್ ಹಾಕಿದ್ರು. ಪ್ರಜಾ ಸದಸ್ಯತ್ವ ಅರ್ಹರ ಹೋರಾಟ ನಡೆಸಿದ ವ್ಯಕ್ತಿ ವಿರೋಧ ಕಾರಣಕ್ಕೆ ಹೀಗೆ ಹೇಳ್ತಾರೆ ಅಂದುಕೊಂಡಿದ್ದೆವು. ಪೆನ್ಡ್ರೈವ್ ಹಂಚಿದ್ದು ಕೂಡ ತಪ್ಪೆ, ಅದನ್ನು ಕೂಡ ಸಹಿಸಲು ಆಗಲ್ಲ. ಹೆಣ್ಣು ಮಕ್ಕಳ ಹಂಚಿದ್ದು ತಲೆ ತಗ್ಗಿಸುವ ವಿಚಾರ ಎಂದು ಬೇಸರ ವ್ಯಕ್ತಪಡಿಸಿದರು. ಈ ವಿಡಿಯೋಗಳ ಬಗ್ಗೆ ದೇವರಾಜೇಗೌಡ ಮತ್ತು ಕಾರ್ತಿಕ್ ಕೂಡ ಮಾತನಾಡಿದ್ದಾರೆ. ಪೆನ್ಡ್ರೈವ್ ಅನ್ನು ಕಾರ್ತಿಕ್ ಕೊಟ್ಟ, ಅದನ್ನ ನಾನು ತೆಗೆದುಕೊಂಡೆ ಎಂದು ಅವರೇ ಹೇಳಿದ್ದಾರೆ. ಹಾಗಿದ್ದರೆ ಅದನ್ನ ಹರಿಬಿಟ್ಟವರು ಯಾರು ಎಂದು ಪ್ರಶ್ನೆ. ಅವರು ನನ್ನ ಜಮೀನು ಬರೆಸಿಕೊಂಡರು, ಹಾಗಾಗಿ ನಾನು ಅವರ ಅಶ್ಲೀಲ ವಿಡಿಯೋ ಕಾಪಿ ಮಾಡಿಕೊಂಡೆ, ಅದನ್ನ ನಾನು ದೇವರಾಜೇಗೌಡ ಅವರಿಗೆ ಕೊಟ್ಟೆ ಎಂದು ಕಾರ್ತಿಕ್ ಹೇಳಿದ್ದಾರೆ. ಹೆಣ್ಣು ಮಕ್ಕಳ ಗೌರವ ಉಳಿಯಬೇಕಾದರೆ ಅವರು ಪೊಲೀಸರಿಗೋ ನ್ಯಾಯಾಧೀಶರಿಗೋ ಕೊಟ್ಟಿದ್ದರೆ ಹೆಣ್ಣು ಮಕ್ಕಳ ಗೌರವ ಉಳಿಯುತ್ತಿತ್ತು. ಆ ಕುಟುಂಬಕ್ಕೂ ದೇವರಾಜೇಗೌಡರಿಗೂ ಜಿದ್ದಾಜಿದ್ದಿ ನಡೆದಿತ್ತು. ಈ ರೀತಿ ಅದನ್ನ ನ್ಯಾಯಾಲಯಕ್ಕೆ ಕೊಡಲು ಅವರು ಯಾಕೆ ಮನಸ್ಸು ಮಾಡಲಿಲ್ಲ? ಯಾಕಾಗಿ ಅವರು 6 ತಿಂಗಳು ಇಟ್ಟುಕೊಂಡಿದ್ದರು? ಇದು ಅನುಮಾನ ಬರುವುದಿಲ್ಲವೇ? ಯಾಕೆ ಪೆನ್ಡ್ರೈವ್ ಇಟ್ಟುಕೊಂಡು ನಾಟಕ ಮಾಡಿದ್ದೀರಿ? ಪೆನ್ಡ್ರೈವ್ ಯಾರು ಬಿಟ್ಟಿದ್ದಾರೆ? ಎಲ್ಲವೂ ತನಿಖೆಯಿಂದ ಹೊರಬರುತ್ತದೆ ಎಂದು ಎಚ್ಚರಿಸಿದರು. ತಾವೆಲ್ಲ ಜಾಗರೂಕರಾಗಿ ಬಹಳ ನಿಸ್ಪೃಹತೆಯಿಂದಲೇ ಬಹಳ ಮಟ್ಟಿಗೆ ಈ ವಿಚಾರನ ಹೊರಗೆಡೋದಕ್ಕೆ, ನ್ಯಾಯ ಹುಡುಕೋದಕ್ಕೆ ಪ್ರಯತ್ನ ಮಾಡಿದಿರಿ. ನಿಮಗೂ ಧನ್ಯವಾದಗಳನ್ನ ನಾವು ಹೇಳ್ತೀವಿ.